ಖುಷಿ, ನೀವು ನಾನು ಹೋದಲ್ಲೇ ಬರಬೇಡಿ. ನೀವಿಬ್ರು ಆಚೆ ಕಡೆ ಹೋಗಿ, ನಾನು ಈಚೆ ಕಡೆ ಬಚ್ಚಿಟ್ಕೋತೀನಿ. 5, 6, 7, 8, 9, 10. ಬಂದೆ. ಎಲ್ಲಿ ಬಚ್ಚಿಟ್ಕೊಳ್ಳೋ ಅಪ್ಪು? ಎಲ್ಲೂ ಸರಿಯಾದ ಜಾಗನೇ ಇಲ್ವಲ್ಲೋ. ಅಲ್ಲ, ಎಲ್ಲಾರು ಹೋಗಿ ನನ್ನ ಕರಿತಿರ್ಬೇಡ, ನಾನು ಔಟ್ ಆಗ್ಬಿಡ್ತೀನಿ ಆಮೇಲೆ. ಬಂದೆ. ರಾಜು ಔಟ್. ಅಪ್ಪು ನೀನು ಔಟ್. ಖುಷಿ ನಿನ್ನ ನೋಡ್ದೆ, ಬಾಹರ್ಗೆ ನೀನು ಔಟ್. ಎಲ್ಲಿ ಬಚ್ಚಿಟ್ಕೊಂಡು ಕಣ್ಣು ಹಿಡಿತೀಯಲ್ಲ, ಅದು ನನ್ನ ಯಾಕೆ ಫಸ್ಟ್ ಹಿಡ್ದೆ? ಈ ಅಪ್ಪನ್ ಹಿಡಿಬಾರ್ದಿತ್ತಾ? ನಿನ್ನೆ ಫಸ್ಟ್ ಹಿಡ್ದಿದ್ದು, ಈಗ ನೀನೇ ಕಣ್ಣು ಮುಚ್ಚು. ಹೋಗಿ. 1, 2, 3, 4. ಬೇಗ ಬೇಗ, ನಾ ಕಣ್ಣು ಬಿಡ್ತೀನಿ. ಎಲ್ಲಿ ಬಚ್ಚಿಟ್ಕೊಳ್ಳಿ, ಎಲ್ಲಿ ಹೋದ್ರೂ ಹಿಡಿತಾನೆ. ಅದೇ ಸರಿಯಾದ ಜಾಗ, ಅಲ್ಲೇ ಹೋಗ್ತೀನಿ. ಅಲ್ಲಿ ಹೋದ್ರೆ ಯಾರಿಗೂ ಹಿಡಿಯೋಕ್ ಆಗಲ್ಲ, ನನ್ನ ಔಟ್ ಮಾಡೋಕ್ಕೂ ಆಗಲ್ಲ. ಇನ್ಯಾರು ಬರಲ್ಲ, ನನ್ನ ಔಟ್ ಮಾಡೋಕ್ಕೂ ಆಗಲ್ಲ. ಇಲ್ಲೇ ಎಲ್ಲಾರು ಮೂಲೆಯಲ್ಲಿ ಕೂತ್ಕೋತೀನಿ. ನಿದ್ರೆ ಬರ್ತಿದೆ, ನಿದ್ರೆ ಮಾಡ್ಬಿಟ್ಟು. ಕಿಟ್ಟು, ಲೋ ಕಿಟ್ಟು, ಎಲ್ಲಿ ಹೋದ್ಯೋ? ಕಿಟ್ಟು ಮಗ, ಕಿಟ್ಟು. ತಮಣಿ, ತಮಣಿ, ಇಲ್ಲೋ ತಮಣಿ. ಏನಾಯ್ತು ಸೀನಣ್ಣ, ಇವತ್ ಮತ್ತೆ ನಿಮ್ ಮಗ ಕಳೆದ್ ಹೋದ್ನಾ? ಹೌದು ಕಣೋ ತಮಣಿ, ಇನ್ನೂ ಮನೆಗ್ ಬರ್ಲಿಲ್ವೋ? ಊರೆಲ್ಲ ಹುಡ್ಕಾಡಿ ಸೋತೋದೆ. ಕಿಟ್ಟ ಎಲ್ಲೂ ಕಾಣ್ತಿಲ್ಲ ಮರಯ್ಯ. ನಿಮ್ ಮನೆಗಾದ್ರೂ ಬಂದ ಅಂತ ನೋಡು ಅಂತ ಬಂದೆ. ಇನ್ನೂ ಬರ್ಲಿಲ್ವಾ ಅಂಕಲ್? ನನ್ಗಿಂತ ಮುಂಚೆ ಮನೆಗೆ ಹೋಗ್ತೀನಿ ಅಂತ ಓಡೋದ. ಅಯ್ಯೋ, ಇಲ್ಲೂ ಇಲ್ವಾ? ಅಯ್ಯೋ ಕಿಟ್ಟು, ಎಲ್ಲಿ ಹೋದ್ಯೋ ಮಗನೇ? ಸುಮ್ಮನಿರೋ ಸೀನು, ಸುಮ್ಮನೆ ಯಾಕೆ ಹೇಳ್ತೀಯ? ಬೇರೆ ಫ್ರೆಂಡ್ಸ್ ಮನೆಗೆಲ್ಲೋ ಹೋಗಿರ್ಬೋದು. ಇಲ್ಲಿ ಬರ್ತಾ ಎಲ್ರೂ ವಿಚಾರಿಸ್ತಾ ಬಂದೆ, ಎಲ್ಲೂ ಇಲ್ಲ ಮರಯ್ಯ. ಲೇ ಖುಷಿ, ನೀನಾರು ನೋಡ್ತೀನಿ ಕಿಟ್ಟನ್ನ? ಇನ್ನು ಮನೆಗೆ ಬಂದಿಲ್ವಂತೆ, ಎಲ್ಲಿ ಹುಡುಕಿದ್ರು ಇಲ್ವಂತೆ. ನಾವು ಕಣ್ಣು ಮುಚ್ಚಲು ಆಟ ಆಡುವಾಗ ನಮ್ಮ ಜೊತೆನೇ ಇದ್ನಲ್ಲ. ಬೂತ್ ಬಂಗ್ಲೆ ಕಡೆ ಓಡ್ತಿದ್ದದನ್ನ ನೋಡ್ದೆ. ಅಲ್ಲೇ ಬಚ್ಚಿಟ್ಕೊಳಕ್ ಹೋಗಿರ್ಬೇಕು ಅನ್ಸುತ್ತೆ. ಬೂತ್ ಬಂಗ್ಲೆ ಕಡೆನಾ? ಅತ್ತ ಹೋಗ್ಬೇಡಿ ಅಂತಿದ್ದು ಗೊತ್ತಿಲ್ವಾ ನಿಮ್ಗೆ? ಏನ್ ಮಕ್ಕಳು ಏನೋ. ನಡೀರಿ ಸಿನಣ್ಣ, ಅಲ್ಲೇ ಹೋಗಿ ನೋಡ್ ಬರುವ. ಇನ್ನು 4 ಜನನ ಒಟ್ಟು ಮಾಡ್ಕೊಂಡು ಹೋಗೋಣ ತಮ್ಮಣ್ಣಿ. ಅಲ್ಲಿ ಯಾರು ಹೋಗೋದಿಲ್ಲ. ಈ ಮಕ್ಕಳೊಳಗೆ ಎಲ್ರಿಗೂ ತೊಂದ್ರೆ. ಈ ಕಡೆ ಯಾರು ಹೋಗದೆ ಎಷ್ಟೋ ವರ್ಷ ಆಗಿತ್ತು. ಈಗ ಹೋಗೋದು ಅಂದ್ರೆ ಕೈ ಕಾಲೆಲ್ಲ ನಡುಗ್ತಿದೆ. ಯಾರು ಬರ್ತೀವೋ ಏನಾಗುತ್ತೋ ದೇವರಿಗೆ ಗೊತ್ತು. ಮಕ್ಕಳಿಗೆ ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಹೇಳಿಡೋಕೆ ಏನ್ ದಾಡಿ ನಿಮ್ಗೆಲ್ಲ? ಅಪ್ಪು, ನಾವು ಬರಬಾರ್ದಿತ್ತು. ಇವ್ರು ಮಾತಾಡೋದು ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಕಣೋ. ನಾನು ಇಲ್ಲಿಂದ ವಾಪಸ್ ಮನೆಗೆ ಓಡ್ ಹೋಗೋಣ. ನನಗೂ ಭಯ ಆಗ್ತಿದೆ, ಆದ್ರೆ ವಾಪಸ್ ಮನೆಗೆ ಹೋಗೋಕ್ಕೂ ಭಯ ಆಗ್ತಿದೆ. ಇಬ್ರು ಕೈ ಹಿಡ್ಕೊಂಡೆ ಹೋಗೋಣ ನಡಿ. ಎಷ್ಟು ಭಯಂಕರ ಇದೆಯೋ ಅಪ್ಪು ಈ ಬಂಗ್ಲೆ. ಕೈ ಕಾಲು ನಡುಕ್ತಿದೆಯಲ್ಲ. ಹೆದರ್ಬೇಡ, ಅಪ್ಪ ತಾತ ಅಂಕಲ್ ಎಲ್ಲ ಇದಾರಲ್ಲ, ಏನು ಆಗಲ್ಲ ನೋಡಿ. ಅಂಕಲ್, ಭಯಂಕರವಾಗಿದೆ ಈ ಬಂಗ್ಲೆ. ಇಲ್ಲಿ ಭೂತ ಇದೆ ಅನ್ನೋದು ನಿಜಾನ ಅಂಕಲ್? ನೀವು ನೋಡಿದ್ರಾ? ನಾನು ನೋಡ್ಲಿಲ್ಲ ಮಗ, ನನ್ನ ಅಪ್ಪಯ್ಯ ನೋಡಿದ್ರಂತೆ. ತುಂಬ ವರ್ಷದ ಹಿಂದೆ ನನ್ನ ಅಪ್ಪಯ್ಯಂಗೆ 15-20 ವರ್ಷ ಇರುವಾಗ ಇಲ್ಲೊಬ್ಬ ದೊಡ್ಡ ಜಮೀನ್ದಾರ ಇದ್ನಂತೆ. ಆ ಜಮೀನ್ದಾರನಿಗೆ ಅವನ ಹೆಂಡತಿನ ಕೊಂಡ್ರೆ ಆಗ್ತಿರ್ಲಿಲ್ಲ. ಅವಳಿಗೆ ತುಂಬ ತೊಂದರೆ ಕೊಡ್ತಿದ್ನಂತೆ. ಅವನ ಕಾಟದಿಂದ ಅವನ ಹೆಂಡತಿ ಬೇಸತ್ತು ಹೋಗಿದ್ಲು. ಆದರೂ ಅವನ ಜೊತೆ ಅನುಸರಿಸ್ಕೊಂಡು ಹೋಗ್ತಿದ್ಲು. ಆದರೆ ಆ ಜಮೀನ್ದಾರ ಇನ್ನೊಂದು ಮದುವೆ ಆಗ್ತಾನೆ. 2ನೇ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ನಂತೆ. ಇದನ್ನೆಲ್ಲ ನೋಡ್ತಿದ್ದ ಜಮೀನ್ದಾರನ 1ನೇ ಹೆಂಡತಿ ತುಂಬ ಬೇಜಾರಾಗ್ತಿದ್ಲು. ಆಗ ಅವಳು ಏನು ಮಾಡಿದ್ಲು ಗೊತ್ತಾ?
ಏನ್ ಮಾಡಿದ್ಲು ತಾತ? ಜಮೀನ್ದಾರ ಒಬ್ನೇ ಮಲ್ಗಿರೋದನ್ನ ನೋಡಿ ಅವನ ರುಂಡನೆ ಕತ್ತರಿಸ್ಬಿಟ್ಲಂತೆ. ಅವನದು ಎರಡನೇ ಹೆಂಡ್ತಿದು ಕುತ್ತಿಗೆ ಕೊಯ್ದು ಕೊಂದ್ಬಿಟ್ಲು. ಅಷ್ಟೇ ಅಲ್ಲ, ಮನೆ ಆಳ್ಗಳಿಬ್ರನ್ನು ಕೊಂದು ಅದೇ ಕತ್ತಿನ ತನ್ನ ಹೊಟ್ಟೆಗೂ ಹೊಗ್ಗಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಅಂದಿನಿಂದ ಪಾಳು ಬಿದ್ದು ಈ ಬಂಗ್ಲೆ 5 ಜನರ ಆತ್ಮ ಇಲ್ಲಿ ಬಂದವರಿಗೆ ತೊಂದರೆ ಕೊಡ್ತಿತ್ತು ಅಂತ ಇತ್ತ ಕಡೆ ಯಾರೂ ಸುಳಿತಿಲ್ಲಪ್ಪ. ಹೌದಾ? ಹಾಗಾದ್ರೆ ಇಲ್ಲಿ ಹೋಗೋದು ಒಳ್ಳೇದಲ್ಲ, ನಮ್ಮೆಲ್ಲರ ಜೀವಕ್ಕೂ ತೊಂದ್ರೆ ಅನ್ನಿ. ಕತೆನೇನೋ ನಿಜಾನೇ, ಆದ್ರೆ ಭೂತನೆ ಅನ್ನೋದನ್ನ ನಾವ್ಯಾರು ನೋಡ್ಲಿಲ್ಲ. ನೋಡ್ದವ್ರು ಇಲ್ಲಿಗೆ ಹೋಗ್ಬಾರ್ದು ಅಂತಿದ್ರು, ನಾವು ಬರ್ಲಿಲ್ಲ, ಬರೋ ಪ್ರಸಂಗನೂ ಓದಕ್ ಬರ್ಲಿಲ್ಲ. ಭೂತ ಇರೋದಾದ್ರೆ ನಾವೆಲ್ಲ ಒಟ್ಟಿಗೆ ಇದೀವಲ್ಲ, ಏನೂ ಆಗಲ್ಲ. ಮಗುನ್ ಹುಡ್ಕೊಂಡು ಕರ್ಕೊಂಡು ಬರೋಣ ಬನ್ನಿ. ಏನು ಶಬ್ದನು ತಮ್ಮನಿ, ಏನೋ ನಮ್ಮ ಕಡೆನೆ ಬರ್ತಿದೆ. ಯಾರು ಹೆದರ್ಬೇಡಿ, ಏನು ಆಗಲ್ಲ. ಮನ್ಸಲ್ಲೇ ದೇವ್ರ ಜಪ ಮಾಡ್ತಾ ಒಬ್ರು ಇನ್ನೊಬ್ರು ಒಟ್ಟಿಗೆ ಹೋಗಿ ಈ ಕಿಟ್ಟನ್ನು ಹುಡುಕಿ ಬೇಗ ಹುಡ್ಕೊಂಡು ಇಲ್ಲಿಂದ ಹೋದ್ರಾಯ್ತು. ಹೋಗಿ ಹೋಗಿ. ಎಲ್ಲಿದೆಯೋ ಹೊರಗೆ ಬಾರೋ, ನಮ್ಗೆಲ್ಲ ಹೆದರಿಕೆ ಆಗ್ತಿದೆಯೋ. ಬಾರೋ ಕಿಟ್ಟು, ಬಚ್ಚಿಟ್ಕೊಳ್ಳೋಕೆ ಇಲ್ಲಿಗೆ ಬರ್ಬೇಕಿತ್ತೇನೋ ನಿಂಗೆ. ಸಿಕ್ಕ ನನ್ನ ಕೈಗೆ ಏನ್ ಮಾಡ್ತೀನಿ ನೋಡಿ ನಿನ್ನ. ಏನಾಯ್ತು ಖುಷಿ? ಏನೋ ಬಿತ್ತು ಕಣೋ ಅಪ್ಪು, ನನ್ನ ತಲೆ ಮೇಲೆ ಎಲ್ಲ ಒಡ್ಡೆ ಆಗ್ಬಿಟ್ಟಿದೆ ನೋಡು. ಇದು ಮೊಟ್ಟೆ ಕಣೆ, ಭೂತ ನಾನ್ ವೆಜಿಟೇರಿಯನ್ ಅನ್ಸುತ್ತೆ. ಮೊಟ್ಟೆ ತಿಂತಿತ್ತು ಅಂತ ಕಾಣುತ್ತೆ. ಕೈ ತಪ್ಪಿ ನಿನ್ ತಲೆ ಮೇಲೆ ಬಿದ್ದಿರ್ಬೇಕು. ಹೋಗ್ಲಿ ಬಿಡು, ಮನೆಗೆ ಹೋಗಿ ಸ್ನಾನ ಮಾಡಿದ್ರಾಯ್ತು. ಮೊಟ್ಟೆ ಕೂದ್ಲಿಗೆ ಒಳ್ಳೇದಲ್ವಾ, ಕಂಡೀಷನರ್ ಹಾಕದಂಗ ಆಯ್ತು ಬಿಡು. ನಾನ್ ಎದುರು ನೋಡುತ್ತಿದ್ದೆ, ತಮಾಷೆ ಸೌಂಡ್ ನೋಡು, ಭಯ ಆಗತ್ತಲ್ವೇನೋ. ಭೂತಗಳ ಗ್ರೂಪ್ ಸಾಂಗ್ ಇರ್ಬೇಕಿದು. ಹೆದರ್ಬೇಡ ನೀ, ಬಾ ಕಿಟ್ಟನ್ ಎಲ್ಲಂತ ಹುಡ್ಕೋಣ ನಡಿ. ಏನು ಮಾಡ್ಕೊಂಡೆ, ನನ್ ಮೈಯೆಲ್ಲ ಒದ್ದೆ ಮಾಡ್ತೀಯಲ್ಲೋ. ದೊಡ್ಡದಾಗಿ ಹೆದರ್ಬೇಡ ಅಂತ ಕೊಚ್ಕೊಂಡವನು ಮೈ ಮೇಲೆ ಸುಸ್ಸು ಮಾಡ್ಬಿಟ್ಟಿಯಲ್ಲ, ಏನು ಕೆಳಗೆ. ಬೇಡ ಕಣೆ ಖುಷಿ, ಇಳಿಸ್ಬೇಡ. ನೀ ನನ್ ಖುಷಿ ಅಲ್ವಾ, ಇಳಿಸ್ಬೇಡ್ವೆ. ಕಾಲಲ್ಲಿ ನಿಶಕ್ತಿ ಕಣೆ, ನಿಲ್ಲಕ್ಕಾಗ್ತಿಲ್ಲ. ಹೋಗು, ವಾಸನೆ ಮೈಯೆಲ್ಲ ಕೊಳ್ಕು. ಕಿಟ್ಟ, ಲೋ ಮಗನೇ ಕಿಟ್ಟ, ಎಲ್ಲಿದೆಯೋ ಎಲ್ಲಂತ ಹುಡುಕಲೋ ನಿನ್ನ. ನಿಧಾನಕ್ಕೆ ಹೋಗೋ, ನೀನ್ ಕೂಗಿದ್ದಕ್ಕೆ ಕಿಟ್ಟ ಅಲ್ಲ, ಭೂತನೆ ಬಂದ್ಬಿಡುತ್ತೋ. ಅಯ್ಯೋ, ಯಾಕೆ ಹೊಡೆದೆ ಖುಷಿ? ಹೋಗ, ನಾನೆಲ್ಲ ಹೊಡೆದೆ, ನಾನು ಹಿಂದಿದ್ದೀನಿ. ಮುಂದಿಂದ ಹೆಂಗ ಹೊಡಿಯಕ್ ಸಾಧ್ಯ? ಭೂತ ಕಣೋದು. ಯಾಕಮ್ಮ ತಲೆ ಕುಟ್ಕೊಂತ ಅಳ್ತಿದ್ಯಾ? ಅಳ್ಬೇಡಮ್ಮ, ತಲೆಗೆ ಪೆಟ್ಟಾಗತ್ತೆ, ಸುಮ್ಮನಿರು. ನನ್ನ ಮೀಸೆ ಇಷ್ಟ ಆಯ್ತಂತೆ, ಅದಕ್ಕೆ ನನ್ನ ಹಿಂದೆ ಬಿದ್ದಿದೆ. ಓಡು ತಮ್ಮನಿ. ತಮ್ಮಣ್ಣಿ ಸೀನು ಸುಬ್ಬ ಸಿಕ್ಕದ ಕಣೋ ಕಿಟ್ಟ, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ. ಎಲ್ಲ ಅಲ್ಲಲ್ಲೇ ನಿಂತಿದ್ರೆ ಆಗತ್ತಾ? ನನಗೆ ಸರಿಯಾಗಿ ಕಣ್ಣು ಕಾಣಿಸದೇ ಇದ್ರು ಕಿಟ್ಟನ್ ಹುಡ್ಕೊಂಡು ಬಂದೆ. ಹೊರಡಿ, ನಿಲ್ಬಿಡಿ, ಭೂತ ಕಂಡ್ರೆ ಕಷ್ಟ. ಓಡಿ ಓಡಿ. ನೀವು ಯಾರ ಕೈ ಹಿಡ್ಕೊಂಡು ಬರ್ತಿದ್ದೀರಾ ಅಂತ ಸ್ವಲ್ಪ ತೀರಕ್ ನೋಡಿ ಅಂಕಲ್. ಅಯ್ಯಯ್ಯೋ, ಒಳ್ಳೆ ನಿದ್ರೆ ಆಯ್ತು.
ಭೂತ್ ಬಂಗ್ಲೆನ್ ಬಂದು ಭೂತ ಅಂತೀಯಲ್ಲೋ ಮಗನೇ, ನಿನ್ಗಾಡೋಕೆ ಇಲ್ಲೇ ಬರ್ಬೇಕಿತ್ತ. ನಿನ್ನ ಹುಡ್ಕೋಕೆ ನಾವೆಲ್ಲ ಜೀವ ಅಂಗೈಲಿ ಹಿಡ್ಕೊಂಡು ಈ ಬಂಗ್ಲೆ ಒಳಗೆ ಬಂತು. ನಿನ್ಗೇನು ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಮೊದ್ಲು ಇಲ್ಲಿಂದ ಎಲ್ಲ ಜಾಗ ಖಾಲಿ ಮಾಡಿ ಬನ್ನಿ ಬನ್ನಿ. ಶೇರು ಕಮೆಂಟು ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ವಾಚ್ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.